ಸಜ್ಜನರ ಸಂಘ ಮಾಡುವಂತ. ಈಗ ನೀವು ದೇಹ ಐತಿ, ದೇಹಕ್ಕ ಏನಾದ್ರೂ ರೋಗ ಬಂತು ಅಂದ್ರೆ ಯಾರ ಹತ್ರ ಹೋಗ್ತೀರಿ ಹೇಳಿ? ದೇಹ ಚಲೋ ಆಗಬೇಕಾಗಿತ್ತು, ಕೆಟ್ಟ ದೇಹ ಸುಧಾರಿಸ್ಕೋಬೇಕಾಗಿದ್ರ ಸರ್ಜನರ ಹತ್ರ ಹೋಗಬೇಕು. ಕೆಟ್ಟ ಮನಸ್ಸು ಸುಧಾರಿಸ್ಕೋಬೇಕಾದ್ರೆ ಸಜ್ಜನರ ಹತ್ರ ಹೋಗಬೇಕು. ಸರ್ಜನರು ಬೇಕು, ಸಜ್ಜನರು ಬೇಕು. ಜೀವನ ಇಬ್ರು ಬೇಕಾಗ್ತದೆ. ನಾವು ಎಂಥವ್ರ ಸಂಘ ಮಾಡ್ತೀವಿ ಹಂಗ ನಮ್ಮ ಜೀವನ ನಿರ್ಮಾಣ ಆಗ್ತೈತಿ. ನಾವು ಯಾರ ಸಂಘ ಮಾಡ್ತೀವಿ ಹಂಗ ನಮ್ಮ ಮನಸ್ಸು ನಿರ್ಮಾಣ ಆಗ್ತೈತಿ. ನಾವು ಒಳ್ಳೆಯವರ ಸಂಘ ಮಾಡಿದ್ವಿ, ಮನಸ್ಸು ಒಳ್ಳೆಯದಾಗ್ತೈತಿ. ಕೆಟ್ಟವರ ಸಂಘ ಮಾಡಿದ್ವಿ, ಮನಸ್ಸು ಕೆಟ್ಟದ್ದಾಗ್ತೈತಿ. ಈಗ ನೀವೊಂದು ಬಿದರ್ ಇರ್ತೈತಿ, ಬಿದರ ಈ ಕಟ್ಟಿಗೆ ಆಯವನ ಕೈಯಾಗ ಸಿಕ್ತು ಅಂದ್ರ ಸುಟ್ಟ ಬೂದಿ ಆಗ್ತೈತಿ. ಅದೇ ಕೊಳಲು ಮಾಡೋವನ ಕೈಯಾಗ ಸಿಕ್ತಂದ್ರ ಕೃಷ್ಣನ ಕೈ ಸೇರಿ ಪೂಜೆಗೊಳ್ಳದೈತೆಲ್ಲ. ಇದು ಮಾಡುವ ಸಂಘದ ಫಲ. ನಾವ್ ಯಾರ ಸಂಘ ಮಾಡ್ತೀವಲ್ಲ ಅದರ ಫಲ ಸಿಗುತ್ತೆ. ಒಳ್ಳೆಯವರ ಸಂಘ ಮಾಡಿದ್ರ ಒಳ್ಳೆಯ ಫಲ, ಕೆಟ್ಟವರ ಸಂಘ ಮಾಡಿದ್ರೆ ಕೆಟ್ಟವರ ಫಲ ಸಿಗ್ತೈತಿ. ಒಂದು ಹುಡುಗ ಬಹಳ ಕುಡಿತಿತ್ತು. ಎಷ್ಟು ಕುಡಿತಿತ್ತು ಅಂದ್ರೆ ಕುಡ್ದು 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 ಎಲ್ಲಾ ಹೊಲ ಮನಿ ಎಲ್ಲಾ ಹಾಳು ಮಾಡ್ಕೊಂಡಿತ್ತು. ಏನೂ ಉಳಿದಿದ್ದಿಲ್ಲ, ಅರ್ಧ ಎಕರೆ ಉಳಿದಿತ್ತು. ಅದು ಅರ್ಧ ಎಕರೆ ಮಾರಿ ಕೊನೆಗವ ಅಂದ, ಇನ್ನೇನು ನಂದೆಲ್ಲ ಮುಗ್ದ ಹೋತು. ಈ ಅರ್ಧ ಎಕರೆ ಮಾಡಿ ಕೊನೆಗೆ ಹೆಂಡತಿಗೊಂದು ಬೋರ್ಮಳ ಸರ, ಮಗನಿಗೊಂದು ಚೈನ್ ತರ್ಬೇಕಂತ ಅದು ಮಾರ್ತು. ಎಲ್ಲಾ ಮಾರಿತ್ತು. ಮಾರಿ ಏನ್ ಮಾಡ್ತು ಅಂದ್ರ ಬಂಗಾರ ಸಾಮಾನ್ ತರ್ಬೇಕಲ್ಲ, ಇದಕ್ ಗೊತ್ತಿರ್ಲಿಲ್ಲ. ಆದ್ರೆ ಇವ್ರೊಬ್ರು ಸ್ನೇಹಿತ ಇದ್ದ, ಬಂಗಾರ ವ್ಯಾಪಾರ ಮಾಡ್ತಿದ್ದ, ಭಾರಿ ದೋಸ್ತರಿಬ್ರು. ಅವನಿಗೆ ಹೇಳ್ದ, ನೋಡಪ್ಪ, ಇಷ್ಟು ದಿವ್ಸ ಅಂತ ಎಲ್ಲಾ ಕುಡ್ದು 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 ಹಾಳು ಮಾಡ್ದೆ. ತಂದೆಗೆ ಚಲೋ ಮಗ ಆಗ್ಲಿಲ್ಲ, ಹೆಂಡತಿಗೆ ಒಳ್ಳೆಯ ಗಂಡ ಆಗ್ಲಿಲ್ಲ, ಮಗನಿಗೆ ಒಳ್ಳೆ ತಂದೆ ಆಗ್ಲಿಲ್ಲ, ಎಲ್ಲಾ ಹಾಳು ಮಾಡಿಬಿಟ್ಟೆ. ಇನ್ನೇನ್ ಉಳ್ದಿದ್ದು ಒಂದಿಷ್ಟು ಅರ್ಧ ಎಕರೆ ಉಳ್ದೈತೆಲ್ಲ, ಇದು ಮಾರೇನಿ. ಇದನ್ನ ಮಾರಿ ಈಗ ನಿನಗ ಬಂಗಾರ ವ್ಯಾಪಾರ ಮಾಡ್ತಿಯಲ್ಲ, ನಿನಗ್ ಗೊತ್ತೈತಿ, ಒಂದಿಷ್ಟು ಪ್ಯಾಟಿಗೆ ಹೋಗಿ ಬಂಗಾರ ತಗೊಂಬರೋಣ. ಅವ ಅಂದ, ಬಂಗಾರ ವ್ಯಾಪಾರ ಮಾಡೋ ಹುಡುಗ, ಹೌದು ನಾನು ಒಂದ್ 20-30 ತೊಲಿ ತಗೋಬೇಕಾಗೈತಿ, ಕೂಡೇ ಹೋಗೋಣ ನಡಿಯ. ಇಬ್ರು ಕೂಡಿ ಹೋದ್ರು. ಹೋಗಿ ಅವ ಬಂಗಾರ ವ್ಯಾಪಾರ ಮಾಡೋ ಹುಡುಗ 25-30 ತೊಲಿ ತೊಂಡ. ಇದಕ್ಕೂ ಒಂದ್ ಅರ್ಧ ಎಕರೆ ಹೊಲದಾಗ ಏನ್ 1 ಲಕ್ಷ, ಒಂದು ಬೋರ್ಮಳ ಸರ, ಒಂದಿಷ್ಟು ಚೈನ ಉಂಗ್ರ ಇವನಿಗೆ ಕೊಡಿಸಿದ್ರು. ಕೊಡಿಸಿಬ್ರು ಬಸ್ ಸ್ಟ್ಯಾಂಡ್ ಕಡೆ ಬಂದ್ರು. ಬಂದ ಕೂಡಲೇ ಇವನಿಗೆ 6 ಗಂಟೆ ಆಯ್ತು. 6 ಗಂಟೆಗೆ ಇವನಿಗೆ ರೂಢಿ ಅಲ್ಲ. ಅವಾಗ ಅವನ್ ದೋಸ್ತಿಗೆ ಹೇಳ್ದ, ಬಂಗಾರ ವ್ಯಾಪಾರ ಮಾಡವನಿಗೆ, ಈಗ ಸ್ವಲ್ಪ ದೋಸ್ತ ಹಿಂಗ್ ಹೋಗಿ ಹಿಂಗ ಬರ್ತೇನೆ. ಅವ ಅಂದಲ್ಲೋ, ಲಾಸ್ಟ್ ವಸ್ತಿ ಬಸ್ ಇದು ಊರಿಗೆ ಹೋಗೋದು ಇಲ್ಲ, ಹಿಂಗ ಹೋಗಿ ಹಿಂಗ ಬರ್ತೇನೆ. ಅವ ಹಿಂಗ್ ಹೋದ, ಹಂಗ ಬರ್ಲಿಲ್ಲ, ಹೆಂಗೆಂಗೋ ಆಗಿ ಬರದ್ರಾಗ ಬಸ್ಸ ಹೋಗಿತ್ತು, ವಸ್ತಿ ಬಸ್ ಹೋಗಿತ್ತು. ಅವಾಗ ಅವ ಸ್ನೇಹಿತ ಬಂಗಾರ ವ್ಯಾಪಾರ ಮಾಡೋ ಹುಡುಗಂದ, ನೋಡು, ನಿನ್ನ ಕೈಯಾಗೂ ಬಂಗಾರ ಐತಿ, ನನ್ನ ಕೈಯಾಗೂ ಬಂಗಾರ ಐತಿ, ಇವತ್ತು ವಸ್ತಿ ಮಾಡೋಣ, ಊರಿಗೆ ಹೋಗೋದು ಬೇಡ. ಇಲ್ಲ, ಏನ್ ಬೆಳದಿಂಗಳೈತಿ, ನಡ್ಕೊಂತ ಹೋಗೋಣ ಇಬ್ರು ಕೂಡಿ ಹೊಂಟ್ರು. ಅವ ಬ್ಯಾಡ್ ಅಂತ ಬಡ್ಕೊಂಡ ಬಂಗಾರ ವ್ಯಾಪಾರ ಮಾಡೋ ಹುಡುಗ, ಹಿಂಗ ಮುಟ್ತೀವಿ ನಡಿ ಅಂತ ಹೊಂಟ್ರು. 7-8 ಕಿಲೋಮೀಟರ್ ಇತ್ತು. 3-4 ಕಿಲೋಮೀಟರ್ ಹೋಗೋದ್ರಾಗ ಇದು ಕಂಠ ಪೂರ್ತಿ ಕುಡ್ದಿತ್ತು. ಸ್ವಲ್ಪ ನಿದ್ದೆ ಬಂತಿದಕ್ಕೆ. ಅವಾಗ ಇದು ಅಂತೂ ಸ್ವಲ್ಪ ಮುಕ್ಕೊಂತೀನಿ, ರೆಸ್ಟ್ ಮಾಡ್ತೀನಿ ಅಂತಿದ್. ಅವ ಅಂದಲ್ಲೋ, ಬಂಗಾರ ಐತಿ, ಯಾರ್ಯಾರ ಬಂದ್ರಿ, ಒಂದ್ 10 ನಿಮಿಷ ಹೋಗೋಣ ಅಂತ. ಇದು ಗಿಡದ ಬುಡಕ್ ಮುಕ್ಕೊಂತಿದ್. ಅವ ಬಂಗಾರ 25-30 ತೊಲಿ ಇತ್ತಲ್ಲ, ಎದಿ ಬಡ್ಕೊಂತಿತ್ತದ, ಅದು ಗಿಡದ ಮೇಲೆ ಹೋದ್ ಕುಂತದ. ಅವಾಗ ಇಷ್ಟು ಕುಂತು ಅರ್ಧ ತಾಸ ಆಗೋದ್ರಾಗ 4 ಜನ ಕಾಡ್ರ್ ಬಂದು ನೋಡಿದ್ರು. ಹಿಂಗ್ ಹೋಗೋದ್ರಾಗ ಬ್ಯಾಟ್ರಿ ಗೊರಕಿ ಹೊಡಿತಿತ್ತಿದ್. ಬ್ಯಾಟ್ರಿ ಚಿಕ್ ನೋಡಿದ್ರು, ಯಾರ ಮುಕ್ಕೊಂಡಾರ ಬರ್ರಿ ಅಂತ ಇದಕ್ ಬಡದ್ ಎಬ್ಸಿದ್ರು. ಏನೇನೈತಿ ಕೊಡು ಅಂದ್ರು. ಅದು 100,000-1,000-2,000 ರೂಪಾಯಿ ಇತ್ತು, ಕೊಟ್ಟತು. ಮತ್ ಹಿಂಗ್ ತೆಗದ್ ಅದು ಬಂಗಾರ ಚೈನ ಬೋರ್ಮಳ ಸರ ಇತ್ತು, ಕೊಟ್ಟತು. ವಾಸನೆ ಬರ್ತಿತ್ತಲ್ಲ, ಅವ್ರು ಕುಡುಕ್ರಂದ್ರು, ಅವ್ರು ಕಾಳ್ರಂದ್ರು, ಅಲ್ಲ ಇದು ಕುಡುಕ, ಇದು ಬಂಗಾರ ಬೋರ್ಮಳ ಸರ ಚೈನ್ ಕೊಡಕತ್ತೈತಿ, ಎಲ್ಲ ಡೂಪ್ಲಿಕೇಟ್ ಇರ್ಬೇಕಂದ್ರ. ಅವಾಗ ಅವ ಅಂದ, ನಾ ಕುಡ್ದಿರ್ಬಹುದು, ಆದ್ರೆ ಸುಳ್ಳು ಹೇಳುದಿಲ್ಲ, ನಿಷೇಧಾಗಿರ್ಬಹುದು, ಆದ್ರೆ ಸುಳ್ಳು ಹೇಳಲ್ಲ. ಅಲ್ಲೋ, ಕುಡ್ದಿದ್ ಏನ್ ಡೂಪ್ಲಿಕೇಟ್ ಬಂಗಾರ ನಂದು. ಅವಾಗ ಅವ ಅಂದ, ಈಗ ನಾ ಕುಡ್ದಿರ್ಬಹುದು, ಸುಳ್ಳು ಹೇಳೋದಲ್ಲ, ಇದು ಒರಿಜಿನಲ್ ಬಂಗಾರ. ಇದು ಈಗ ನಾ ಸುಳ್ಳು ಹೇಳಿದ್ರ ಮ್ಯಾಲ ನಮ್ ದೋಸ್ತ್ ಕುಂತಾನ, ಅವ 25 ತೊಲಿ ತೊಂಡ, ಅವನಿಗೆ ಕೇಳಿರ್ಬೇಕಾರ, ಅದು ಪೂರಾ ಖರೆ ಬಂಗಾರ, ಇದು ಪೂರಾ ಖರೆ.
ಅವ್ರಂದ್ರು ಎಳಿರಿ ಅವನಿಗೂ ಅಂದ್ರು, ಅದಕ್ಕೂ ಇಳಿಸಿದ್ರು. ಇದ್ರದ್ದು 8 ತೊಲೆ 4 ತೊಲೆ, ಅದ್ರದ್ದು 25 ತೊಲೆ. ಎದಕ್ಕಿದು? ಕೆಟ್ಟವ್ರ ಸಂಘ ಮಾಡಿದ್ದಕ್ಕಷ್ಟೆ. ಜೀವನದೊಳಗೆ ಕೆಟ್ಟವರ ಸಂಘ ಮಾಡದೆ ಬಹಳ ಕಳ್ಕೊಂತಿ ಅಷ್ಟೇ. ಒಳ್ಳೆಯವರ ಸಂಘ ಮಾಡದೆ ಒಳ್ಳೆಯದನ್ನ ಪಡ್ಕೊಂತಿ. ಅಕ್ಕ ಅಂತಾಳ, ಗಿರಿಯಲ್ಲದೆ ಹುಲ್ಲು ಮರಡಿಯಲ್ಲಾಡುವುದೇ ನವಿಲ, ಪರಿಮಳವಿಲ್ಲದ ಪುಷ್ಪ ಕೆಳೆಸುವುದೇ ಭ್ರಮರ. ಏನು ಒಂದ ನವಿಲ್ ಇರ್ತೈತಲ್ಲ, ಎಲ್ಲೋ ಉಸುಕಿನ ಪ್ರದೇಶದೊಳಗ ಆಡೋದಿಲ್ಲ. ಆಡಬೇಕಾದ ನೃತ್ಯ ಸರೋವರಗಳಿರ್ಬೇಕು. ನನ್ನ ಮನಸ್ಸ ಹಂಗ ದೇವ ಚೆನ್ನ ಮಲ್ಲಿಕಾರ್ಜುನನ ಕಡೆ ಸದಾ ಎಳಸ್ತೈತಿ. ಸದಾ ಒಳ್ಳೆಯವರ ಸಂಘ ಮಾಡಬೇಕು, ಜೊತೆಗೆ ಒಳ್ಳೆಯ ಮಾತುಗಳನ್ನ ಕೇಳಬೇಕಷ್ಟೆ. ಸದಾ ಒಳ್ಳೆಯ ಮಾತುಗಳನ್ನ ಕೇಳಬೇಕು. ಒಳ್ಳೆಯ ಮಾತುಗಳು ಮನುಷ್ಯನಿಗೆ ಸ್ಫೂರ್ತಿ ಕೊಡ್ತಾವಷ್ಟೆ. ಭಾರತೀಯರು ಅಂದ್ರೆ ಯಾರು? ಭಾಯಾಂ ರತಾಹ ಜನಾಹ ಯತ್ರ ಯಸ್ಮಿನ್ ದೇಶೇ ವರ್ತಂತೆ ಸ ಭಾರತ ದೇಶ. ಭಾರತೀಯರು ಅಂದ್ರ ಯಾರು? ಭಾರತೀಯರು ಅಂದ್ರ ಯಾರು ಜ್ಞಾನದ ಮಾತುಗಳನ್ನ ಪ್ರೀತಿಸ್ತಾರಲ್ಲ, ಅವರು ನಿಜವಾದ ಭಾರತೀಯರು. ಜ್ಞಾನದ ಮಾತುಗಳನ್ನ ಪ್ರೀತಿಸುವವರು ಭಾರತೀಯರು. ಅದಕ್ಕೆ ಒಳ್ಳೆಯ ಮಾತುಗಳನ್ನ ಕೇಳಬೇಕು ಮನುಷ್ಯ. ಬಹಳ ಮಂದಿ ಅಂತಿರ್ತಾರ ನೋಡ್ರಿ, ಈಗ ನಿಮ್ ಮೊಬೈಲ್ ಐತಿ, ನಿಮ್ಮ ಮೊಬೈಲ್ ಒಂದು ದಿವಸ ಪೂರಾ ಬಳಸಿರ್ತೀರಿ ನೀವು. ಬೆಳಗ್ಗೆ ಎದ್ದು ಕೂಡ್ಲೆ ಚಾರ್ಜ್ ಮಾಡ್ತೀರೋ ಇಲ್ಲೋ? ಚಾರ್ಜ್ ಮಾಡದೇ ಇದ್ರೆ ನಿಮ್ ಮೊಬೈಲ್ ಹೆಂಗ ನಡೆಯುವುದಿಲ್ಲ. ಒಂದು ಸಣ್ಣ ಮಷೀನಿಗೆ ದಿವಸ ಚಾರ್ಜ್ ಮಾಡಬೇಕಂತ ಗೊತ್ತೈತಿ. ದೇವರು ಕೊಟ್ಟ ದೊಡ್ಡ ಮಷೀನಿಗೆ ಶರಣರ ಮಾತಿನಿಂದ ಇದನ್ನ ಚಾರ್ಜ್ ಮಾಡ್ಲಾರ್ದೆ ತಗೊಂಡೋದ್ರೆ ಇದು ಹೆಂಗ ನಡೀತೈತಪ್ಪ? ಇದಕ್ಕೂ ಚಾರ್ಜ್ ಮಾಡೋದು ಗೊತ್ತಿರಬೇಕು ಮನುಷ್ಯ. ಇದು ಶರಣರ ಮಾತು. ಇದು ಚಾರ್ಜ್ ಮಾಡ್ತಿರ್ಬೇಕಷ್ಟೆ. ಏನು ಪ್ರವಚನ ಕೇಳಿದ್ರೆ ಏನು ಲಾಭ ಆಗ್ತೈತಿ? ಬಾಳ ಮಂದಿ ಅಂತಿರ್ತಾರೆ, ಏನು ಪ್ರವಚನ ಕೇಳ್ತೀವಿ, ಏನಾರ ಲಾಭ ಆಗ್ತೈತ್ರಿ ನಮಗ್ ಅಂದ್ರ ಅವ್ರು ಒಟ್ಟು ಯಾವಾಗ್ಲೂ ಲಾಭದ ದೃಷ್ಟಿಯಿಂದ ನೋಡೋರು. ಅಂದ್ರೆ ಏನು ಪ್ರವಚನ ಕೇಳಿದ ಕೂಡಲೇ 1 ಕೋಟಿ ಲಾಟ್ರಿ ಹತ್ತಬೇಕ? ಯಾಕಂದ್ರ ಏನು ನೀವು ಪ್ರವಚನ ಕೇಳಿದ್ರು ಏನು ಲಾಭ ಐತ್ರಿ? ಯಾಕಂದ್ರೆ ಕೆಲವು ಮಂದಿ ಹೆಂಗಿರ್ತಾರಂದ್ರ, ಈಗ ಅಪ್ಪಗಳ ಹತ್ರ ಗುರುಗಳ ಹತ್ರ ಬಂದ್ರ ಗುರುಗಳಿಗೆ ನಮಸ್ಕಾರ ಮಾಡದ ಕೂಡ್ಲೆ ಗುರುಗಳು ಅವ್ರಿಗೆ ಕಲಸಕ್ರಿ ಕೊಟ್ರು ಅಂದ್ರ ಕಲಸಕ್ರಿ ಹಳ್ಳ ಎಣಿಸಿ ಮಟಕ ನಂಬರ್ ಹಚ್ಚ ಮಂದಿನೂ ಬಾಳ ಐತಿ ಅಷ್ಟಮ್ಮ. ಅಂದ್ರ ಒಟ್ಟ ಏನಾರ ಇರ್ಲಿ ಲಾಭನ ಬೇಕು ಅವ್ರಿಗೆ. ಏನು ಪ್ರವಚನ ಕೇಳೋದ್ರಿಂದ ಏನ? ಮತ್ತ ಪ್ರವಚನ ಮಾಡುವಾಗ 1, 2, 3, 4 ಹಿಂಗ ಏನಾರ ಸಂಖ್ಯೆ ಬಂದ್ರು ಒಗಿಯೋ ಇವತ್ತೇನೋ ಒಂದ್ ಹೇಳ್ಯಾರ ಅಪ್ಪರನ್ನು ಮಂದಿನೂ ಬಾಳ. ಅಂದ್ರ ಲಾಭಕ್ಕಾಗಿ ನೋಡುವುದಲ್ಲ. ಈಗ ಪ್ರವಚನ ಕೇಳೋದ್ರಿಂದ ಏನು ಲಾಭ ಐತ್ರಿ ಅಂದ್ರ ಏನೂ ಲಾಭ ಇಲ್ಲ. ಅಕಸ್ಮಾತ್ ಇಲ್ಲಿ ಕೂಡದ ಎಲ್ಲರ ಕಟ್ಟಿ ಮೇಲೆ ಕುಂತಿದ್ರ ಮಾತಾಡಿ ಬಾಯಿ ಹೊಲಸಾಗ್ತಿತ್ತು, ಕೇಳಿ ಕಿವಿ ಹೊಲಸಾಗ್ತಿತ್ತು, ಮನಸ್ಸು ಹೊಲಸಾಗ್ತಿತ್ತು. ಇಲ್ಲಿ ಕೊನೆಗೆ 1 ತಾಸು ಏನೋ ಮಾಡ್ಲಾರ್ದಂಗ ಮನಸ್ಸು ಒಳ್ಳೇದು ಕೇಳೈತಲ್ಲ, ಇದಕ್ಕಿಂತ ಏನು ದೊಡ್ಡ ಲಾಭ ಬೇಕಿಲ್ಲ. ಈಗ ಬ್ಯಾಸಗಿ ಬಿಸಿಲಿರ್ತೈತಿ, ಏಪ್ರಿಲ್ ತಿಂಗಳಿರ್ತೈತಿ. ಏಪ್ರಿಲ್ ತಿಂಗಳದೊಳಗ ಭಯಂಕರ ಬಿಸಿಲಿರ್ತೈತಿ. ಬಹಳ ಮಂದಿ ಅಂತಿರ್ತಾರೆ, ಏನ್ರಿ ಪ್ರವಚನ ಕೇಳೋದ್ರಿಂದ ನಮ್ದೇನು ಕಷ್ಟ ಏನ್ರ ಹೋಗ್ತಾವೇನು? ಏಪ್ರಿಲ್ ತಿಂಗಳದೊಳಗ ಬಹಳ ಬಿಸಿಲಿನ ತಾಪ ಇರ್ತೈತಿ. ನೀವು ನೋಡ್ರಿ, ಬಿಸಿಲಿನ ತಾಪ ಎಷ್ಟಿರ್ತೈತಿ ಅಂದ್ರೆ ನೀವು ಹೊರಗೆ ಹೋಗಕ್ ಆಗೋದಿಲ್ಲ. ಏನು ಬಿಸಿಲಿನ ತಾಪ ಬಹಳ ಐತೆ ಅಂತ ತಿಳ್ಕೊಂಡು ಸೂರ್ಯನ ಏನ್ರ ಹಿಂದಕ್ ಸರ್ಸಕ್ ಬರ್ತೈತೆ ನಿಮಗೆ ಹೇಳಿ? ಸೂರ್ಯನನ್ನ ಹಿಂದಕ್ ಸರ್ಸ್ಲಿಕ್ಕೆ ಬರೋದಿಲ್ಲ. ಆದ್ರೆ ನಾವೇನ್ ಮಾಡಬಹುದು ಅಂದ್ರೆ ಸೂರ್ಯಾಗ ಹಿಂದಕ್ ಸರ್ಸಾಕ ಬರೋದಿಲ್ಲ. ಬಿಸಿಲಿನ ತಾಪ ಎಷ್ಟೇ ಇರ್ಲಿ, ಆದ್ರೆ ಬಿಸಿಲಿನ ತಾಪ ಕಡಿಮೆ ಮಾಡ್ಕೋಬೇಕಾದ್ರೆ ಸೂರ್ಯಾಗ ಸರ್ಸಾಕ ಬರೋದಿಲ್ಲ. ಆದ್ರೆ ತಾಪ ಕಡಿಮೆ ಮಾಡ್ಕೋಬೇಕಾದ್ರೆ ಛತ್ರಿ ಹಿಡ್ಕೊಂಡು ಹೋದ್ರೆ ಸಾಕು, ತಾಪ ಕಡಿಮೆ ಆಗ್ತೈತಿ. ಹಂಗ ಜೀವನದಲ್ಲಿ ಬರುವ ಕಷ್ಟ ಸುಖ ನೋವುಗಳನ್ನು ನಮ್ಮಿಂದ ದೂರ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರ ಪ್ರವಚನ ಶರಣರ ಮಾತಿನ ಛತ್ರಿ ಹಿಡ್ಕೊಂಡು ಹೋದ್ರೆ ಇದರ ತಾಪ ಮಾತ್ರ ಪಕ್ಕ ಕಡಿಮೆ ಇರ್ತೈತೆ ಅನ್ನೋ ಸತ್ಯ ಗೊತ್ತಾಗುತ್ತೆ. ಇದು ಎರಡೂ ತಿಳ್ಕೊಂಡಿರ್ಬೇಕು ಮನುಷ್ಯ. ಒಳ್ಳೆಯವರ ಜೊತೆ ಸಹವಾಸ ಮಾಡಬೇಕು, ಅವರ ಒಳ್ಳೆಯ ಮಾತುಗಳನ್ನು ಕೇಳಬೇಕು. ಇವೆರಡೂ ನಡೀತಾ ಇರಬೇಕು ಸದಾ. ಸತ್ಸಂಗ ಸದ್ವಿಚಾರ ಶ್ರವಣ ಈ ಮನಸ್ಸು ತಿಳಿ 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 ಮಾಡ್ತದೆ ಅನ್ನುವಂತ ಮಾತು. ಅದಕ್ಕೆ ಸದಾ ಇವೆರಡು, ಒಳ್ಳೆಯವರ ಜೊತೆಗಿರುವುದು, ಒಳ್ಳೆಯ ಮಾತುಗಳನ್ನ ಕೇಳುವುದು ಈ ಮನಸ್ಸಿಗೆ ಶಕ್ತಿ. ತಮಗೆಲ್ಲ ಶರಣು ಶರಣಾರ್ಥಿ.